ಎಲ್ಲ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೂ ನಮಸ್ಕಾರ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವವರೇ ಗುರು. ಅಂತಹ ಗುರು ಪೌರ್ಣಿಮೆಯ ದಿನದ ಅಂಗವಾಗಿ ದತ್ತಾತ್ರೇಯ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದಂಥ ಸಾಂಸ್ಕೃತಿಕ ಕಾರ್ಯಕ್ರಮದ ತುಣುಕನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಎಲ್ಲ ನೋಡಿ ಆ ಗುರುವಿನ ಕೃಪೆಗೆ ಪಾತ್ರರಾಗಿ ಅವರ ಗುರುಗಳ ಆಶೀರ್ವಾದ ನಿಮಗೆ ಸಿಗಲೆಂದು ಹಾರೈಸುತ್ತೇನೆ. ಧನ್ಯವಾದಗಳು. ನಮೋ ನಮಃ. ಕಶ್ಯಪ ಮಹರ್ಷಿಗಳೇ, ನೀವು ಕೈಗೊಂಡಿರುವ ಈ ಮಹಾಯಾಗ ಲೋಕ ಕಲ್ಯಾಣಕ್ಕಾಗಿಯೇ ತಾನೆ? ಏಕೆ ಪೂಜ್ಯರೇ, ಅನುಮಾನವೇನಿಲ್ಲ, ಸ್ವಲ್ಪ ಸಂದೇಹ ಅಷ್ಟೇ. ಈ ಯಾಗ ಫಲವನ್ನು ಯಾರಿಗರ್ಪಿಸಬೇಕೆಂದು ತೀರ್ಮಾನಿಸಿದ್ದೀರಿ? ಏಕೆ ತಪಸ್ಸಿಗಳೇ ಸುಮ್ಮನಾದಿರಿ? ಯಾಗ ಫಲವನ್ನು ಯಾರಿಗರ್ಪಿಸಬೇಕೆಂಬುದನ್ನು ನಿಶ್ಚಯಿಸದೆ ಯಾಗವನ್ನು ಪ್ರಾರಂಭಿಸಿದ್ದೀರಾ? ನಾರಾಯಣ ನಾರಾಯಣ. ಅಗ್ನಿದೇವನಿಗೆ ಅರ್ಪಿಸೋಣ. ಅಗ್ನಿದೇವನಿಗಾಗಿ ಇಂಥ ಮಹಾಯಾಗಲಿ. ನನ್ನಿಂದ ಸರ್ವಪಕ್ಷಕನಾಗೆಂದು ಶಾಪ ಪಡೆದ ಆ ಸ್ವಾಹಾಪತಿಗೆ ಇದರ ಫಲವನ್ನು ಕೊಡಲು ನಾನು ಖಂಡಿತ ಕೊಂಡಕೊಳ್ಳುವುದಿಲ್ಲ. ಹಾಗಾದಲ್ಲಿ ದೇವೇಂದ್ರಿಗೆ ಅರ್ಪಿಸೋಣ. ದೇವೇಂದ್ರರಿ ಸದಾ ಭೋಗಿಯಾಗಿ ಸ್ವರ್ಗ ಸುಖದ ಮತ್ತಿನಲ್ಲಿ ಧರಿಸುತ್ತಿರುವ ಆ ಸಹಸ್ರಾಕ್ಷ ಇದಕ್ಕೆ ಮಹರ್ಷಿ ವೃಥ ವಾದ ವಿವಾದಗಳೇಕೆ? ಅರ್ಹರಾರೆಂಬುದನ್ನು ನಾರದ ಮಹರ್ಷಿಗಳೇ ತಾವೇ ತಿಳಿಸುವಿರಿ. ಮಹರ್ಷಿಗಳೇ, ನನಗೆ ತಿಳಿದಿರುವುದು ಇಷ್ಟು. ತ್ರಿಗುಣಗಳಲ್ಲಿ ಸತ್ವಗುಣವೇ ಸರ್ವಶ್ರೇಷ್ಠವಾದದ್ದು. ತ್ರಿಮೂರ್ತಿಗಳಲ್ಲಿ ಯಾರು ಸತ್ವಗುಣ ಸಂಪನ್ನರೋ ಪರೀಕ್ಷಿಸಿ ಅವರಿಗೆ ಯಾಗ ಫಲವನ್ನು ಸಮರ್ಪಿಸುವುದೇ ಶ್ರೇಯಸ್ಕರ. ತ್ರಿಮೂರ್ತಿಗಳಲ್ಲಿ ಸತ್ವಗುಣವುಳ್ಳವರು ಯಾರೆಂದು ನಿರ್ಧರಿಸುವುದು? ಹೋಗಿ ಪರೀಕ್ಷಿಸಿದರಾಯಿತು. ಏನಂದ್ರೆ, ನಾವು ಹೋಗಿ ಸೃಷ್ಟಿ ಸ್ಥಿತಿ ಲಯಕಾರಕರಾದ ತ್ರಿಮೂರ್ತಿಗಳನ್ನು ಪರೀಕ್ಷಿಸುವುದೇ ಏಕಾಗಬಾರದು. ಮುನಿಗಳಿಂದ ಮಾತ್ರಕ್ಕೆ ಮೂಗು ಹಿಡಿದು ಕೂರುವುದಷ್ಟೇ ಎಂದುಕೊಂಡಿದೆ. ಬ್ರಹ್ಮಾಂಡವನ್ನೇ ಬೆರಗುಗೊಳಿಸುವಂತಹ ತಪೋಬಲ ನಮ್ಮದಾಗಿರುವುದು. ಬ್ರಹ್ಮಾಂಡದಲ್ಲೇ ಯಾರೂ ಮಾಡಲಾದ ಸ್ವೀಕರಿಸದೆ ಮೌನ ಸಾಧಿಸಿ ನನಗೆ ಅಪಮಾನ ಮಾಡಿದ ನಿನಗೆ